ಕಾಮನ್ ಅಂತಾರೆ ಇದಕ್ಕೆ. ನೀವು ಬೇಕು, ಎಲ್ಲರೂ ಬೇಕು, ನಮಗಂತೂ ಎಲ್ಲರೂ ಬೇಕು. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ co-powered by ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ಇಲ್ಲಿ ನಮ್ಮ ಅನುಪಮ ಅವರು ಇದ್ದಾರೆ, ಅಕ್ಕ ಇದ್ದಾರೆ, ದೇವಿಕಾ ಇದ್ದಾರೆ, ಭೂಮಿಕಾ ಇದ್ದಾರೆ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ವೆಲ್ಕಮ್ ಬ್ಯಾಕ್ ಅಂತ 3ನೇ ದಿನ ನಮ್ಮ ಅನ್ನೂನ ಬರ್ಮಾಡ್ಕೊಳ್ತಾ ಇದೀವಿ. ಸೊ ಹ್ಯಾಪಿ ಟು ಸಿ ಯು ಅಗೇನ್. ಥ್ಯಾಂಕ್ ಯು. ಸೇಮ್ ಹಿಯರ್ ಅಲ್ಲ. ನಮ್ಮ ಮಹಾಜನಗಳಿಗೆ ಆದ್ರೆ ಹಸಿವು ಜಾಸ್ತಿಯಾಗಿ ಹೊಟ್ಟೆಯಲ್ಲಿ ತಕ್ಕ ದಿಮ್ಮಿ ತಕ್ಕ ಜಿಣು ಅಂತ ತಾಳ ಆಗ್ಲೇ ಶುರು ಆಗಿರತ್ತೆ. ಸೊ ಬೇಗ ಯಾರು ಬರ್ತಾರೆ ಅಂತ ಹೇಳೋಣ. ಹೇಳಿ. ನಿಮ್ಮ ಕೋ ಆರ್ಟಿಸ್ಟ್ ಬರ್ತಾ ಇದಾರೆ ಅಂತ ಗೊತ್ತು, ಹುಡುಗ ಅಂತ ಗೊತ್ತು. ನೀವು ಹುಡುಗಿ ಫ್ರೆಂಡ್ ಅಷ್ಟು ಇಲ್ವಲ್ಲ, ನೇಹ ಅಂತಾರೆ ಅಲ್ವಾ? ಯಾರಿವನು ಈ ಮನ್ಮಥನು ಎಂಟ್ರಿ ಕೊಡಪ್ಪ. ದ ಒನ್ ಅಂಡ್ ಓನ್ಲಿ ವೆರಿ ಗುಡ್ ಲುಕಿಂಗ್ ಕಾರ್ತಿಕ್. ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಏನ್ ಮೊದ್ಲೇ ಮಾತುಕತೆ ಮಾಡ್ಕೊಂಡು ಸೇಮ್ ಟು ಸೇಮ್ ಪಿಂಚ್ ಅಂತ ಒಂದೇ ಕಲರ್ ಹಾಕೊಂಡಿದೀರಾ? ಇಲ್ಲಪ್ಪ, ಅದೇನೋ ಅವನು ಅದೇ ಕಲರ್ ಅವ್ರು ಮೇ ಬಿ ಅವ್ರು ಪ್ರಾಕ್ಟೀಸ್ ಮಾಡ್ತಿರ್ಬೋದು. ಈಸಿ ಆಗತ್ತಲ್ವಾ ಫಡಾರ್ ಅಂತ ಹೊಡಿಯೋಕೆ. ಸಾಕು ತಿಂತ. ಕಪಾಳ ಮೋಕ್ಷ ಕತೆ, ಏಟ್ ತಿನ್ನುವ ಕತೆ ಮಾತಾಡೋಣ, ಬಟ್ ಒರಿಜಿನಲ್ ತಿನ್ನೋದ್ರ ಬಗ್ಗೆ ಇವಾಗ ಫೋಕಸ್ ಮಾಡೋಣ. ಸೊ ಕಾರ್ತಿಕ್, ವಾಟ್ ಆರ್ ಯು ಮೇಕಿಂಗ್ ಫಾರ್ ಅಸ್? ಇವತ್ತು ದಮ್ ರೂಟ್ ಅಂತ ಒಂದು ಸ್ವೀಟ್ ಮಾಡ್ತಾ ಇದೀನಿ. ದಮ್ ಇದ್ರೆ ದಮ್ ರೂಟ್ ತಿನ್ನಿ. ಹೌದು. ಬೂದ್ ಕುಂಬಳಕಾಯಿ ಹಲ್ವಾಗೆ ಏನೇನೆಲ್ಲ ಬೇಕು ಅಂತ ಇಂಟ್ರೊಡಕ್ಷನ್ ಶುರು ಮಾಡಿ. ಓಕೆ, ಬೂದ್ ಕುಂಬಳಕಾಯಿ 1 ಕಪ್ಪು. ಓಕೆ. ಚಿರೋಟಿ ರವೆ ಬೇಕಾದ್ರೆ ಯೂಸ್ ಮಾಡಬಹುದು. ಓಕೆ, 1 ಕಪ್. ಇಟ್ಸ್ ಅನ್ ಆಪ್ಷನ್. ಸಕ್ಕರೆ 1 ಕಪ್ಪು. ಓಕೆ. ತುಪ್ಪ, ಏಲಕ್ಕಿ ಮತ್ತೆ ಕೋವಾ, ಸ್ವೀಟ್ ಕೋವಾ. ನೋಡಕ್ಕೆ ತುಂಬಾ ಸಿಂಪಲ್ ಆಗಿದೆ. 6 ಇಂಗ್ರೀಡಿಯೆಂಟ್ಸ್. ಸೊ ಏನ್ ಬೇಕು ಇದಕ್ಕೆ? ಪಾತ್ರೆ ಕೊಡ್ಲಾ? ಹಾ ಖಂಡಿತ. ಮತ್ತೆ ತಪ್ಲೆ ಕೊಡ್ಲಾ? ಇಲ್ಲ, ಬರೀ ಒಲೆ ಮೇಲೆ ಮಾಡ್ತೀನಿ. ದೇವಿಕಾ, ಬೆಂಕಿ ಹಚ್ಚಮ್ಮ. ನಾನೀಗ ಹಚ್ಚು. 3 ಎಪಿಸೋಡ್ ಅಲ್ಲೂ ನಾನೇ ಬೆಂಕಿ ಹಚ್ಚಿದ್ದೀನಿ. ಭದ್ರಾ ಸೀರೆ ಸೆರಗು. ಒಲೆ ಮೇಲೆ ಪಾತ್ರೆ ಇಟ್ಟಿದೀವಿ. ಫಾಸ್ಟ್. 2 ಸ್ಪೂನ್ ತುಪ್ಪ ಹಾಕೋಣ. ಹಾಕಿ ಹಾಕಿ. ವೆರಿ ನೈಸ್. ಹುಡುಗರು ಅಡಿಗೆ ಮಾಡೋದು ನೋಡಕ್ಕೆ ಎಷ್ಟು ಚಂದ ಅಲ್ಲ? ಇಲ್ಲಿ ಹೆಂಗೆ ನಾವು ಪ್ರೀತಿಯಿಂದ ತುಪ್ಪ ಹಾಕ್ತಾ ಇದೀವೋ ಅದೇ ತರ ಅನುಪಮ ಅವರ ಜೀವನದ ಅಪ್ಸ್ ಅಂಡ್ ಡೌನ್ಸ್ ಅನ್ನ ಬಹಳ ಪ್ರೀತಿಯಿಂದ ಹತ್ರದಿಂದ ನಮ್ಮ ಕಾರ್ತಿಕ್ ನೋಡಿದ್ದಾರೆ. ಇವಾಗ ಅನುಪಮ ಅಕ್ಕ ಅಲ್ಲಿ ನೀವೇ ಮೇನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರೋದು. ಬಟ್ ಈ ಸೀರಿಯಲ್ ಟೈಮ್ ಅಲ್ಲಿ ಒಂದ್ಸತಿ ಆಲ್ಮೋಸ್ಟ್ ಪ್ರಾಣಕ್ಕೆ ಅಪಾಯ ಆಗಿತ್ತಂತೆ. ಮಡಿಕೇರಿಲಿ ಮಾಡ್ತಾ ಇದ್ವಿ. 12 ಡಿಗ್ರೀಸ್ ಏನೋ ಆಯ್ತಂತೆ. ಅಯ್ಯಪ್ಪ. ಸೊ ನಂಗೆ ನಾರ್ಮಲ್ ಚಳಿನೇ ತಡಿಯಕ್ಕಾಗಲ್ಲ, ಎಸಿಲಿ ಇದ್ರೇನೆ ಶುರು ಆಗಿರತ್ತೆ. ಬಟ್ ಅಲ್ಲಿ ವೀಸಿಂಗ್ ಬಂದು ಆ ಬೆಟ್ಟದ ಮಾದಲ್ಪಟ್ಟಿಲಿ ಇದ್ದಿದ್ ನಾವು, ಆ ಮೇಲ್ಗಡೆ ಟಿಪ್ಪಿಂದ ಕೆಳಗ್ ಕರ್ಕೊಂಡ್ ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ ನಂಗೆ ಫುಲ್ ಥ್ರೋಟ್ ಡ್ರೈ ಔಟ್ ಆಗಿ ಕೆಳಗ್ ಬಂದ್ರು ಅಷ್ಟೇ ಚಳಿ ಇದೆ. ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗಿ ಅಡ್ಮಿಟ್ ಮಾಡಿ ಅಲ್ಲಿ ಒಂದ್ ಇಡೀ ರಾತ್ರಿ ಇದ್ದು ನೆಕ್ಸ್ಟ್ ಡೇ ನಾನು ವಾಪಸ್ ಬಂದಿದ್ದು. ಅಲ್ಲಿ ಶೂಟು ಮಾಡಕ್ ಆಗ್ಲಿಲ್ಲ ಕಂಪ್ಲೀಟ್ ಆಗಿ ಅವ್ರಿಗೆ, ಬಿಕಾಸ್ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಅಂತ. ಬಟ್ ಆಲ್ಮೋಸ್ಟ್ ಹೋಗೋ ಕಂಡೀಷನ್ಗೆ ಹೊಟ್ಟೋಗಿದ್ದು. ಏನು ಹೋದೆ ಅನ್ಕೊಂಡಿದ್ವಿ, ಬಟ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಬಚಾವ್ ಮಾಡಿ ಕರ್ಕೊಂಡ್ ಬಂದ್ರು ನಾವು. ಸೆಕೆಂಡ್ ಲೈಫ್ ಸಿಕ್ಕಿದೆ ನಿಮ್ಗೆ ಹಂಗಂದ್ರೆ ಅಲ್ಲಿ. ಬಟ್ ಸೆಕೆಂಡ್ ಲೈಫ್ ರಿಸ್ಕ್ ಅಲ್ಲಿ ಇತ್ತು. ಆ ಕಥೆ ಲೇಟರ್ ಆನ್, ಬಿಕಾಸ್ ಇಲ್ಲಿ ತುಪ್ಪ ರಿಸ್ಕ್ ಅಲ್ಲಿ ಇದೆ. ಅದಕ್ಕೂ ಮುಂಚೆ ಸೆಕೆಂಡ್ ಇಂಗ್ರೀಡಿಯೆಂಟ್ ಹಾಕೋಣ. ಕಲಿತಾ ಇದ್ದೀರಾ ತುಂಬಾನೇ ನೀವು. ಕರೆಕ್ಟ್ ಆಗಿ ಹೇಳಿದ್ರು ಅನುಪಮ, ಗುರುಗಳು ಬೇಕು ನಿಮ್ಗೆ. ಆಕ್ಚುಲಿ ಸೊ ಕುಂಬಳಕಾಯಿ ಹಾಕ್ತಾ ಇದೀನಿ. ಬುಕ್ ಅಂತ ಹಾಕ್ಬೇಕು. ಹಾಕ್ಬಿಡಿ ಫುಲ್ ಜೈ ಅಂತ ಅಷ್ಟು ಕುಂಬಳಕಾಯಿದ. ಎಸ್, ಕುಂಬಳಕಾಯಿ ಕಳ್ಳ ತಗೊಳ್ಳಿ. ಮೈಂಡ್ ರೀಡಿಂಗ್. ನನ್ನಂತ ಸೈಲೆಂಟ್ ಹುಡುಗ ಯಾರು ಇಲ್ಲ, ಯಾರನ್ನಾದ್ರೂ ಕೇಳಿ ಅಂತ ಹೇಳ್ಕೊಂಡೇ ಮಾತಾಡ್ತಾ ಇದ್ದೀರಾ? ಅಲ್ಲ ನೋಡ್ರಪ್ಪ, ಇದು ಹೆಂಗೆ ನ್ಯಾಯನ? ಮಾತಾಡೋರೆಲ್ಲ ಸೈಲೆಂಟ್. ಇಲ್ಲ, ಈಗ ಏನಂದ್ರೆ ತುಂಬಾ ಕೌಂಟರ್ ಕೊಡ್ತಾ ಇರ್ತೀನಿ ಅವ್ರಿಗೆ. ಆಗಾಗ ಒಂದೊಂದ್ಸಲಿ ಮಿಸ್ ಆಗುತ್ತೆ. ಅರ್ಥ ಆಯ್ತು. ನಾವು ಕೌಂಟರ್ ಕೊಟ್ಟಿದೀವಿ ನೋಡಿ ನಿಮ್ಗೆ, ಎಷ್ಟು ದೊಡ್ಡ ಕೌಂಟರ್ ಅಡುಗೆ ಮಾಡಿ ಅಂತ. ಈ ಕುಂಬಳಕಾಯಿಂದ ನೀರೆಲ್ಲ ಹೋಗಿ ಅದು ಇಷ್ಟು ಕ್ವಾಂಟಿಟಿಗೆ ಬಂದು ಡ್ರೈ ಆಗ್ಬೇಕು. ಪಾಪ ಬ್ಯಾಚುಲರ್ ಅಲ್ಲಿ ಅವ್ರಿಗೆ ಅವರೇ ಮಾಡ್ಬೇಕಲ್ಲ. ಓಹೋ, ಬ್ಯಾಚುಲರ್ ಅಡ್ಗೆ ಬರತ್ತಾ? ನಮ್ಮ ಸ್ಟಾರ್ ಸವಿರುಚಿ ಕಾರ್ಯಕ್ರಮದಲ್ಲಿ ಅದು ಎಷ್ಟು ಹೆಣ್ಮಕ್ಳು ಹೇಳಿದ್ರು ಅಡ್ಗೆ ಬರೋ ಗಂಡ ಮಾತ್ರ ಬೇಕು ಅಂತ. ಅಪ್ಲಿಕೇಶನ್ ಹಾಕದಲ್ಲ. ಓಕೆ, ನಾನು ಹೆಂಡತಿಗೋಸ್ಕರ ಮಾಡ್ಬಿಡಿ. ಅವಾಗ್ಲೇ ಹೆಂಡತಿಗೋಸ್ಕರ. ಇದಾಗೋ ಗ್ಯಾಪ್ ಅಲ್ಲಿ 2ನೇ ಸತಿ ಬದುಕಿ ಬಂದು ಮತ್ತೆ ರೆಸ್ಟ್ ಮಾಡ್ಕೊಂಡ್ರಲ್ಲ, ಏನಾಯ್ತು ಅಂತ ಹೇಳಿ.
ಅದು ಈ ಟ್ರೈನ್ ನಾನ್ ಸಾಯ್ಬೇಕು ಅಂತ ಹೋಗ್ತಾ ಇರ್ತೀನಿ, ಅಲ್ಲಿ ನನ್ನನ್ನ ಹೀರೋ ಬಂದು ಕಾಪಾಡೋದು. ಓಕೆ ಬಾ ಒಂದ್ಸತಿ Serial ಅಲ್ಲಿ ಹೇಳ್ಬೇಕು ಅಲ್ಲಿ ಜನರಿಗೆ ನಾನು ಸಾಯ್ಬೇಕು ಅಂತ ಹೋಗ್ತಾ ಇದೀನಿ ಅಂದ್ರೆ ಮತ್ ಯಾವ ಹೀರೋ ಬಂದು ಕಾಪಾಡ್ತಾ ಇಲ್ಲ, ನನ್ನ ಸೀರಿಯಲ್ ಅಲ್ಲೇ ಹೀರೋ ಇರೋದು. ಓಕೆ ಸೊ ಅದೇನೋ ಎಕ್ಸ್ಪ್ರೆಸ್ ಅಂತ ನಂಗೆ ಗೊತ್ತಿಲ್ಲ, ಅದು ಯಾವ ಎಕ್ಸ್ಪ್ರೆಸ್ ಅದು ಟ್ರೈನ್ ಹೆಸರೆಲ್ಲ ಗೊತ್ತಿಲ್ಲ, ಬಟ್ ಅದು ಸೂಪರ್ ಫಾಸ್ಟ್ ಅಂತ ಹೇಳ್ತಾ ಇದ್ರು. ಓಕೆ ಅಂಡ್ ಅಲ್ಲಿ ತಗೊಳ್ಳೋದೇ ರಿಸ್ಕಿ ಅಂತಂದ್ರು. ಕಾದು ಅರ್ಧ ಗಂಟೆ ಕಾದು ಟ್ರೈನ್ ಬಂತು. ಇವ್ರಿಗೆ ಪಾಪ ಫಸ್ಟ್ ಡೇ ಶೂಟ್, ಇವರೆಲ್ಲ ಇನ್ನೊಬ್ರು ಹೀರೋಗೆ ಫಸ್ಟ್ ಡೇ ಶೂಟ್. ಅವರು ನಾನು ಮಾತಾಡೇ ಇಲ್ಲ, ನಾನ್ ಕಣ್ ಮುಚ್ಕೊಂಡ್ ಟ್ರೈನ್ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತೀನಿ. ಕ್ಯಾಮ್ರಾಮನ್ ಡೈರೆಕ್ಟರ್ ಹಿಂದೆಗಡೆ ಇದಾರೆ, ಈ ಕಡೆ ಹೀರೋ ಇದಾರೆ, ನನ್ನ ಸೇವ್ ಮಾಡ್ಬೇಕು. ಟ್ರೈನ್ ಬರ್ತಾ ಇದೆ, ನನ್ ಒಂದೇ ಕಣ್ ತೆಗಿಯಕ್ಕಾಗದು, ಬಿಕಾಸ್ ಈ ಕಡೆ ತೆಗೆದ್ರೆ ಕ್ಯಾಮ್ರಾ ಕಾಣುತ್ತದು. ನಾನ್ ನೋಡ್ತೀನಿ ಇಲ್ಲಿ ಬರ್ತಿದೆ ಪ್ಲೀಸ್ ಎಳಿಯೋ ಅಂತ ಅಂದ್ಬಿಟ್ಟೆ ನಾನು. ಅವ್ರು ಇರಿ ಹತ್ರ ಬರ್ಲಿ, ಚೆನ್ನಾಗಿರುತ್ತೆ, ಶಾರ್ಟ್ ಚೆನ್ನಾಗಿ ಸಿಗತ್ತೆ. ನಾನ್ ಹಿಂಗ್ ಹೋಗಿತ್ತು, ಟ್ರೈನ್ ಹಿಂಗ್ ಹೋಯ್ತು, ಅವ್ರ ಕ್ಯಾಮ್ರಾಮನ್ ಮತ್ತೆ ಡೈರೆಕ್ಟರ್ ಆ ಕಡೆ ಹೋದ್ರು. ಇಲ್ಲೇ 3 ಜನ ಹೋಗಿ ಅವತ್ತು ಹಿಂಗ್ ಹೋಗಿತ್ತು, ಟ್ರೈನಿಂಗ್ ಬಂದಿತ್ತು, ಹಂಗಾಯ್ತು. ಬಟ್ ಯು ಲೈಕ್ ಅಡ್ವೆಂಚರ್ಸ್ ಅಲ್ವಾ, ಖುಷಿಯಾಗಿರುತ್ತೆ ಎಲ್ಲೋ ಮನ್ಸಲ್ಲಿ. ಏನ್ ಅಡ್ವೆಂಚರ್, ನಾನ್ ಟ್ರೈ ಮಾಡಿದ್ರೆ ಬೇರೆಯವ್ರು ಹೋಗಿ ತಳ್ಳಿದ್ರೆ ಅಡ್ವೆಂಚರ್ ಮಾಡಕ್ ಕಷ್ಟ ಆಗತ್ತಲ್ವಾ. ಇದನ್ನೆಲ್ಲ ಅಡ್ವೆಂಚರ್ ಅಂತೀರ ಓಹೋ, ಇದಕ್ಕಿಂತ ಜಾಸ್ತಿ ಆಗಿದೆ ಅಂದ್ರೆ ಕತೆಗಳು, ಇವ್ರದ್ದು ಇವ್ರ ಕತೆಗಳು. ಓಕೆ ಹಂಗೆ ಕತೆ. ಸರಿ, ಇದು ಟೈಮ್ ತಗೊಳ್ಳಿ, ಎಲ್ಲದಕ್ಕೂ ಟೈಮ್ ಬೇಕೇ ಬೇಕು. ನೀವು ಅಷ್ಟೇ ಟು ಹ್ಯಾವ್ ಬಿಕಮ್ ಅ ವೆರಿ ಗುಡ್ ನಟ ಟೈಮ್ ತಗೊಂಡಿರ್ತೀರಾ, ಆಕ್ಟಿಂಗ್ ಇಂಪ್ರೂವೈಸೇಷನ್ಸ್ ಅನ್ನ ಮಾಡ್ಕೊಂಡಿರ್ತೀರಾ. ಸೊ ಇವರೇನ ನಿಮ್ಮ ಗುರುಗಳು? ಟು ಸಮ್ ಎಕ್ಸ್ಟೆಂಟ್ ಹೌದು. ಸೊ ತುಂಬಾ ನಾಟಕ ಮಾಡ್ತೇನೆ ನೀನು ಅಂತ ಅಪ್ರೂವ್ ಆಯ್ತು. ಇಲ್ಲ, ಏನಂದ್ರೆ ಆಕ್ಚುಲಿ ನನ್ಗೆ ಅಕ್ಕಾಗ್ ಬಂದ್ಮೇಲೆ ನನಗೆ ಒಳ್ಳೆ ನಟ ಅಂತ ಎಲ್ಲರೂ ಅಪ್ರಿಶಿಯೇಟ್ ಮಾಡಕ್ ಸ್ಟಾರ್ಟ್. ಓಕೆ, ಸೊ ಥ್ಯಾಂಕ್ಸ್ ಟು ಅನುಪಮಾ ಅಂಡ್ ಟು ಆಲ್ ದ ಆಕ್ಟರ್ಸ್ ಇನ್. ಸೋ ಸ್ವೀಟ್. ಓಕೆ, ಹೇಗಂದ್ರೆ ಹೇಳ್ಕೊಡ್ತಾಳೆ, ಏನಾದ್ರು ಮಾಡಕ್ ಆಗ್ಲಿಲ್ಲ ಅಂದ್ರೆ ಹೇಗೆ ಅಂತಂದ್ರೆ ಮಾಡು, ನೀನ್ ಮಾಡ್ತೀಯ, ಯು ಹ್ಯಾವ್ ದ ಪೊಟೆನ್ಶಿಯಲ್ ಅಂತ ಒಂದು ಮಾರಲ್ ಸಪೋರ್ಟ್. ಯಾ, ನನ್ ಮುಂದೆನೆ ನಿಂತಿರ್ತಾಳೆ, ನನಗೆ ಫುಲ್ ಬೇವ್ತೋಗಿರ್ತೀನಿ ನಾನು, ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲ ಮಾಡ್ತೀಯಾ ಅಂತ ಎನರ್ಜಿ ತುಂಬ್ತಾಳೆ. ಸೊ ದಟ್ಸ್ ದ ಗುಡ್ ಥಿಂಗ್. ಮತ್ತೆ ಹೇಗ್ ಮಾಡ್ಬೇಕು ಅಂತಾನು ಹೇಳ್ಕೊಡ್ತಾಳೆ. ಸೊ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ಹಂಗ್ ಚೆನ್ನಾಗಿರಲ್ಲ, ಬೇಡ ಅಂತ ಹೇಳ್ತಾ ಇರ್ತಾಳೆ. ಸೊ ಶಿ ಇಸ್ ಅ ಗುಡ್ ಮೆಂಟರ್. ಯಾ, ನೋ ಆಕ್ಚುಲಿ ಏನಂದ್ರೆ ನಮ್ಮ ಇಡೀ ಸೆಟ್ ಅಲ್ಲಿ ತುಂಬಾ ಚಿಕ್ಕವನು ಅಂದ್ರೆ ಇವನೇ. 23 ವರ್ಷ ಸ್ಮಾಲ್ ಕಿಡ್. ಎಲ್ರು ನನ್ನ ಕಿಡ್ ಅಂತಾನೆ ಕರೆದು, ಕೆಲವೊಬ್ರು ಬೇಬಿ ಅಂತಾನು ತುಂಬಾ ಪ್ರೀತಿಯಿಂದ ಕರೀತಾರೆ. ಅದೊಂಥರ ಬೇಬಿ ಅಂತಾನೆ ಫೇಮಸ್ ಆಗ್ಬಿಟ್ಟಿದೆ ಇದು. ಸೊ ಎಲ್ರು ಒಂಥರ ತುಂಬಾ ಮುದ್ದು ಮಾಡುವಂತ ಹುಡುಗ. ನಮ್ ಸೌಂಡ್ ಅಣ್ಣ ಇದಾರೆ, ಸೌಂಡ್ ಇಂಜಿನಿಯರ್, ಚಿನ್ನು ಅಂತ ಕರೀತಾರೆ ಇವನಿಗೆ. ಇವ್ರಿಗೆ ಏನಂದ್ರೆ ಇವ್ರಿಗೆ ಕೇಳೋದ್ ಹೆಂಗಂದ್ರೆ, ಅನುಪಮ ಮೈಕ್ ಆಫ್ ಮಾಡಿ ಅಂತಾರೆ ನನಗೆ. ಚಿನ್ನು ಮೈಕ್ ಆಫ್ ಮಾಡಪ್ಪ ಅಂತಾರೆ. ಕಿಡ್ ಸೆಟ್ ಅಲ್ಲಿ. ಸೊ ಅದಕ್ಕೆ ಎಲ್ರು ಇವನನ್ನ ಹಂಗೆ ಪ್ರೀತಿಯಿಂದ ನೋಡ್ಕೊಳ್ಳೋದು. ಇವನು ಹಂಗೆ ಆಡ್ತಾನೆ, ಬಟ್ ಕಿಡ್ ಎಲ್ಲ ಇದು ಗೊತ್ತಾಯ್ತು. ಇವಳು ಆಕ್ಚುಲಿ ತುಂಬಾ ಕಾಟ ಕೊಡ್ತಾನೆ ನಂಗೆ. ಹೆಂಗೆ ಅಂದ್ರೆ ಏನು ಹೇಳು, ತುಂಬಾ ರೇಗಿಸ್ತಾರೆ ನಮ್ಗೆ ಶೂಟಿಂಗ್ ಅಲ್ಲಿ. ನಾನು ಒಬ್ನೇ ಸೈಲೆಂಟ್ ಆಗಿ ಇರ್ತೀನಿ ಅಂತ ಪಾಪು ದುಡ್ಗ ಅಂತ ಎಷ್ಟ್ ರೇಗಿಸ್ತಾರೆ ಅಂತಂದ್ರೆ, ಮತ್ತೆ ನಾಳೆ ಈ ವಿಷಯ ತಗೊಂಡ್ ಮತ್ತೆ ಹೇಳ್ತೀಯಾ. ಸೊ ಇದನ್ನೆಲ್ಲ ಹೆಂಗಾದ್ರೂ ರಿವೆಂಜ್ ತಗೋಬೇಕಲ್ಲ, ಟೇಕಲ್ ತಗೊಂಡ್ಬಿಡೋದು ಕೈಯನ್ನ ಬಿಸಿ ಮಾಡ್ಕೊಂಡು, 1 ಸತಿ ಅಲ್ಲ, 2 ಸತಿ ಅಲ್ಲ, 3 ಸತಿ ಅಲ್ಲ, 4ನೇ ಸರಿ ಕಪಾಳ ಮೋಕ್ಷ ಮಾಡಿದ್ರು. ಆ ಸೀನ್ ಮಾಡುವಾಗ ಆಲ್ಮೋಸ್ಟ್ 2 months ಆಗಿತ್ತು ಅನ್ಸುತ್ತೆ. ನಾನು ಇವನ್ ಬಂದು ಒಂದೇ ತಕ್ಷಣನೇನಾ? ಇಲ್ಲ, ಅವನಿಗೆ ಫಸ್ಟ್ ಸೀನ್ ಅಂದ್ರೆ ಇವನ್ ಪರ್ಫಾರ್ಮ್ ಮಾಡಕ್ಕೆ ಅಂತ ಸಿಕ್ಕಿದ್ದು ಒಂದು ದೊಡ್ಡ ಒಳ್ಳೆ ಸೀನು. ನಾವೆಲ್ಲ ಮಾಡು ಕಾರ್ತಿ ಆಗತ್ತೆ ಕಾರ್ತಿ ನಿನ್ ಕೈಲಿ ಆಗತ್ತೆ ಅಂತ ಫುಲ್ ಎಲ್ಲರೂ ಇಡೀ ಸೆಟ್ ಅಲ್ಲಿ ಎಲ್ಲಾ ಆರ್ಟಿಸ್ಟ್ ಗಳನ್ನು ಸರಿ ಆಯ್ತು, ಫುಲ್ ಎಮೋಷನಲ್ ಆಗ್ತಿದಾನೆ. ಮಾತಾಡ್ತಾ ಇರ್ಲಿಲ್ಲ ನಾನು ಯಾರ ಜೊತೆ. ಇಷ್ಟ ಹತ್ರ ನಿಂತಿದೀನಿ, ಹೊಡಿಯೋದಿತ್ತಷ್ಟೇ. ಓಕೆ ಹೊಡಿ ಪರಲ್ಲ, ನಂಗೆ ಒಂಚೂರು ಟಚ್ ಆದ್ರೂ ನೋ ಪ್ರಾಬ್ಲಮ್, ಮ್ಯಾನೇಜ್ ಮಾಡೋಣ ಅಂತ. ಸರಿ ಆಯ್ತು, ಮಾನಿಟರ್ ಮಾಡ್ತಾ ಇದೀವಿ, ಹೇಳೇ ಇಲ್ಲ ಹೊಡಿತೀನಿ ಅಂತ ತಪಾರ ಅಂತ ಹಿಂಗೆ ಹೊಡೆದ್ಬಿಟ್ಟ. ನಿಜವಾಗ್ಲು ನಾನು ಏನಾಯ್ತು ಸೆಕೆಂಡ್ ಇವನ್ ಕೈ ನೋಡಿ ಹೆಂಗಿದೆ ಅಂತ. ಕ್ಯೂಟ್ ಆಗಿ ಸಾಫ್ಟ್ ಆಗಿ ಗೊತ್ತಾಗ್ತದೆ, ತುಂಬಾ ಸಾಫ್ಟ್ ಆಗಿದೆ. ಬಿದ್ದು ನನ್ಗೆ ಏನ್ ಮಾಡ್ಬೇಕು ಆಕ್ಚುಲಿ ಇಡೀ ಸೆಟ್ ಅಲ್ಲಿ ಎಲ್ರು ಶಾಕ್. ಯಾಕಂದ್ರೆ ನಾನು ತುಂಬಾ ಕಿರ್ಚಾಡ್ತೀನಿ, ಅಂದ್ರೆ ಬೈತೀನಿ, ಶಾರ್ಟ್ ಟೆಂಪರ್ಡ್ ಅಂತ ಎಲ್ರಿಗೂ ಗೊತ್ತು. ಇಷ್ಟ ಆಗ್ಲಿಲ್ಲ ಕಿರ್ಚಾಡ್ಬಿಡ್ತೀನಿ. ನಾನ್ ಇವನ ಹತ್ರ ಹೊಡೆಸ್ಕೊಂಡು ಸುಮ್ನೆ ಇದ್ದೆ, ಏನು ಮಾತಾಡ್ಲಿಲ್ಲ. ಎಷ್ಟು ಹಲ್ಲು ಉದ್ರೋಯ್ತು? ಹಲ್ಲೇನು ಉದ್ರೋಗ್ಲಿಲ್ಲ, ಬಟ್ ಫುಲ್ ಪೇನ್ ಅಂತೂ ಇತ್ತು. ಮಾನಿಟರ್ ಆದ್ರೆ ಓಕೆ, ಟೇಕ್ ಅಲ್ಲಷ್ಟೇ ದಬಾ 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 ಅಂತ 3 ಸರ್ತಿ ಹೊಡೆದ. ಇಲ್ಲ, ಅದು ಸೀನ್ ಅಷ್ಟೇ ಪವರ್ಫುಲ್ ಆಗಿತ್ತು, ಬಟ್ ಗೊತ್ತಾಗ್ಲಿಲ್ಲ ನಾನು ಅಷ್ಟೇ ಎನರ್ಜಿ ಆಗ್ತಾ ಇದೆ. ಸೊ ಆಗ್ಲೇ ಸಾರಿ ಕೇಳ್ದೆ, ಎಷ್ಟೇ ಸಾರಿ ಕೇಳ, ಪರವಾಗಿಲ್ಲ ಬಿಡೋ ಆಗುತ್ತೆ ಅಂತ. ಯೂಶಲಿ ಸಿನಿಮಾಗಳಲ್ಲೆಲ್ಲ ನಮಗ್ ಗೊತ್ತಿರೋ ಹಾಗೆ ಇಲ್ಲಿ ತನಕ ತಗೊಂಡ್ಬರ್ತಾರೆ ಕೈಯನ್ನ, ಅಷ್ಟೇ, ಇಲ್ಲಿಗೆ ಸ್ಟಾಪ್. ನೀವು ರಿವೆಂಜ್ ತಗೊಳಕ್ಕೆ ಮಾಡಿರೋದು ಈ ಕೆಲಸ. ಐ ಆಮ್ ಶ್ಯೂರ್ ಅದು ಅಟ್ಲೀಸ್ಟ್ ಹಿಂಗ್ ಪಾಸ್ ಆದ್ರೂ ಮಾಡ್ತಾರೆ. ಇವರೆಲ್ಲ ಕರೆಕ್ಟ್ ಕಪಾಳಕ್ಕೆ ಬಂದ್ ಹಿಂಗ್ ಹೊಡಿಯೋದು. ಹಿಂಗೆಲ್ಲ ತಪ್ಪಿಸ್ಕೊಳ್ಳಿ, ನಾನು ಹಿಂಗೂ ಅನ್ನಕ್ಕೆಲ್ಲ ಹೆಂಗ್ ಅನ್ನಕ್ಕಾಗಲ್ಲ.
4 ಸರ್ತಿ ಹೊಡೆದ. ಸೊ ಏನ್ ಅಷ್ಟೇ ಅದೇನು ಬೇಜಾರ್ ಮಾಡ್ಕೊಳ್ಳಿಲ್ಲ, ಸ್ಪೋರ್ಟಿವ್ ಆಗಿ ತಗೊಂಡು ರೈಟ್. ಗುರುಗೆ ತಿರುಮಂತ್ರ ಮಾಡ್ಬೇಕಾಗಿತ್ತಲ್ಲ. ಫಸ್ಟ್ ಡೇ ಇದು 4 ಸತಿ, ಮತ್ತೆ ಇನ್ನೊಂದ್ಸತಿ ಮಾಡಿದ್ದಾರೆ, ಆವಾಗ ಜೋಶಲ್ಲಿ ಇವ್ರು ಕೈ ಕೊಟ್ಟಿದ್ದಾರೆ ಅಲ್ವಾ? ಸಮಟೈಮ್ಸ್ ಕೇಳಿಸ್ಕೊಳಲ್ಲ. ನಾನ್ ಪ್ರತಿ ಸಲ ಅಂತಾರೆ ಯಾರಾದ್ರೂ ನಿಂಗೆ ಏನಾದ್ರು ಹೇಳ್ಬೇಕಂದ್ರೆ ಕೇಳಿಸ್ಕೊಳಪ್ಪ. ಬಿ ಅ ಗುಡ್ ಲಿಸ್ನರ್. ಏನೋ ಅಂತಾರೆ, ರೆಡಿ 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 ಏನಾದ್ರು ಹೇಳ್ತಾ ಇರ್ತಾರೆ ನೋಡು, ಹಿಂಗೆ ಡೈಲಾಗು ಹಿಂಗೆ ಡೈಲಾಗ್, ರೆಡಿ ಅಂತಿರ್ತಾನೆ. ಕೇಳಿಸ್ಕೊಂಡ್ರಲ್ಲ ಆ ರೆಡಿ ಅನ್ನೋದ್ರಲ್ಲಿ ಕಲದೆಲ್ಲ ನಮ್ಮೇಲೆ ತೀರ್ಸುತ್ತೆ ಅಷ್ಟೇ. ಅವ್ರ ಅಂದೇ 2ನೇ ಸರ್ತಿ ಹೊಡೆದ್ 3ನೇ ಸರ್ತಿ ನೀವ್ ಕೈ ಕೊಡ್ಬೇಕು ಅಂತ. ಅದಾಗಿದೆ ಒಂದ್ ಶಾರ್ಟ್, ಕಂಟಿನ್ಯೂ ಮಾಡಿ ಅಂದ್ರು. ಇನ್ನೊಂದ್ ಸರ್ತಿ ಹೊಡ್ಯಕ್ಕೆ ಅಂತ 2ನೇ ಸರ್ತಿ ಹೊಡ್ಯಕ್ ಬಂದ ನನ್ ಕೈ ಅಡ್ಡ ಇಡ್ಬೇಕು. ಇವ್ ಅನ್ಕೊಂಡೆ 3ನೇ ಸರ್ತಿ ನಾ ಕೈ ಕೊಡ್ಬೇಕು ಅಂತ ನೀಟಾಗಿ ಕೊಟ್ಟೆ, ಹಿಂಗ್ ಹೊಡೆದ ಫುಲ್ ಇಷ್ಟು ಪೂರ್ತಿ 5 ಬೆರಳು ಹಿಂಗೆ ಬಂದಿತ್ತು. ಪರ್ಪಲ್ ಕಲರ್ ಆಗೋಗಿತ್ತು. ತೋರ್ಸಿ ನೋಡ್. ಈಗಿಲ್ಲ ಇಲ್ಲ, ಇವತ್ತು ತೋರ್ಸಿದ್ರೆ ಗೊತ್ತಾಗತ್ತೆ. ಅಯ್ಯೋ ಯಾಕೆ ನಿಮ್ಗೆ ಯಾಕೆ ಇಷ್ಟೊಂದು ಕೋಪ ನನ್ ಮೇಲೆ ಹೇಳಿ? ಬಟ್ಟೆಲಿ ಪರ್ಪಲ್ ಇದೆಲ್ಲ ಮ್ಯಾಚ್ ಆಗತ್ತೆ ಅಂತ. ಮ್ಯಾಚ್ ಆಗತ್ತೆ ಅದಕ್ಕೆ. ಓಕೆ, ನೀರೆಲ್ಲ ಹೀರ್ಕೊಂಡಿದೆ ಕುಂಬಳಕಾಯಿ. ಅಲ್ವಾ? ಸೂಪರ್. ಎಸ್. ಇದಕ್ಕೆ ಇವಾಗ ಸ್ವೀಟ್ ಅಂಡ್ ಖೋವಾನ ಹಾಕ್ಬೇಕು ನಾವು. ಓಕೆ, ಕರೆಕ್ಟ್ ಆಗಿ ಅರ್ಧ ಮಾಡಿದೀರಾ. ಬಿಡಿ ಅದನ್ನ ಬಿಟ್ ಮಾಡ್ತೀನಿ. ಇವಾಗ ಇದನ್ನ ಬಾಡಿಸ್ಕೋಬೇಕು. ಕೋವಾ ಚೆನ್ನಾಗಿ ಕರ್ಗಿ ಅದ್ರ ಜೊತೆ ಸಾಗಿ. ಓಹ್, ನೀರೆಲ್ಲ ಹೀರ್ಕೊಂಡು ಖೋವಾ ಚೆನ್ನಾಗಿ ಮಿಕ್ಸ್ ಆಗಿದೆ ಕುಂಬಳಕಾಯಿ ಜೊತೆ. ಇವಾಗ ಸಕ್ಕರೆ ಹಾಕ್ಬೇಕು. 3 ಸ್ಪೂನ್ ಸಕ್ಕರೆ. ಓಕೆ, ಇವಾಗ ಇದು ಮೆಲ್ಟ್ ಆಗುತ್ತೆ ಚೆನ್ನಾಗಿ ಸಕ್ಕರೆ. ನಿಮ್ಗೆ ಇದನ್ನ ನೋಡಿದ್ರೆ ನೀರ್ ಬರ್ತಿಲ್ಲ ಬಾಯಲ್ಲಿ? ಬರ್ತದೆ, ಎಲ್ಲ ಬರ್ತದೆ. ಸೊ ಇದು ತುಂಬಾ ಈ ತರ ಅಂಟ್ಕೊಂಡ್ ಬರೋದ್ರಿಂದ ಚಿರೋಟಿ ರವೆ ಹಾಕಿದ್ರೆ ಸ್ವಲ್ಪ ಎಷ್ಟು ಹಾಕ್ಬೇಕು? ಜಾಸ್ತಿ ಬೇಡ, 1 ಸ್ಪೂನ್ ಹಾಕಿ ಸಾಕು. ನಾನು ಹಾಕ್ತೀನಿ. ಓಕೆ, ಸಾಕಾ? ಎಸ್. ಲವ್ಲಿ.